ಸರಿ ಜಾನ್ವಿ, ಇಷ್ಟೊತ್ತು ಮಾತಾಡಿದ್ರಿ. ನಿಮ್ಮ ಫ್ಯೂಚರ್ ಬಗ್ಗೆ ಏನ್ ಪ್ಲಾನ್ ಇದೆ? ಈ ತರ ಮಾಡ್ಬೇಕು ನಾನು ಅಂತ ಹೇಳಿ ಬಿಗ್ ಬಾಸ್ ಇಂದಾನೇ ಏನ್ ಪ್ಲಾನ್ ಮಾಡ್ಕೊಂಡು ಬಂದಿರ್ತೀರೇನೋ? ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಅದರಿಂದ ಆಚೆ ಬಂದ್ಮೇಲೆ ನಾನು ಈ ತರ ಡ್ರೀಮ್ ಅಂತ ಏನಾದ್ರು? ಆತರ ಅನ್ನೋದ್ಕಿಂತ ನಂದೊಂದು ಸಿನಿಮಾ, ಒಂದ್ ಸಾಂಗ್ ಶೂಟ್ ಆಗಿತ್ತು, ಇನ್ನೊಂದ್ ಸ್ವಲ್ಪ ಪೋರ್ಷನ್ ಇದೆ, ಅದನ್ನ ಕಂಪ್ಲೀಟ್ ಮಾಡ್ತೀನಿ. ಅದಾದ್ಮೇಲೆ ಏನು ಪ್ಲಾನ್ ಇಲ್ಲ. ಮಾಮೂಲಿ ನಾನೇನ್ ಮುಂಚೆ ಆಂಕರಿಂಗ್ ಎಲ್ಲ ಮಾಡ್ತಾ ಇದ್ದೆ, ಬಟ್ ಅದೇ ಇವಾಗ ಒಂದ್ ಸ್ವಲ್ಪ ನೋಡಿ ಮಾಡಿ ಮಾಡೋಣ ಅಂತ ಕೆಲವೊಂದೆಲ್ಲ ಬರ್ತಾ ಇದೆ. ಸೀರಿಯಲ್ ಎಲ್ಲ ತೆಲುಗು ಅದು ಎಲ್ಲ ಬರ್ತಾ ಇದೆ. ಸೊ ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಸಿನಿಮಾ ಆದ್ರೂ ಓಕೆ, ಸಿನಿಮಾ ಆದ್ರೂ ಓಕೆ, ಆಂಕರ್ ಆದ್ರೂ ಓಕೆ, ಅದೇ ಸೀರಿಯಲ್ ಲೀಡ್ ಯಾವ್ದಾದ್ರು ಬಂದ್ರೆ ಅದನ್ನು ನೋಡೋಣ ಅಂತ ಅನ್ಕೊಂಡಿದೀನಿ. ಗೊತ್ತಿಲ್ಲ ಯಾವ್ದು ಹೆಂಗ್ ಬರುತ್ತೋ ನೋಡಿ, ಯಾವ್ದು ಅದ್ರಲ್ಲಿ ಯಾವ್ದು ಬೆಸ್ಟ್ ಅಂತ ಅನ್ಕೊಂಡು ಅದನ್ನ ಆಯ್ಕೆ ಮಾಡೋಣ ಅನ್ಕೊಂಡಿದ್ದೀನಿ. ಇಲ್ಲ ಒಂದ್ ಕಡೆ ಸ್ಪಂದನಗೆ ಕಲರ್ಸ್ ಮನೆ ಮಗಳು ಅಂತ ಹೇಳಿದ್ದು ನಿಮ್ಗೆ ಸ್ವಲ್ಪ ಮುಳುವಾಯ್ತಾ ಅದು? ನಂಗೆ ಗೊತ್ತಿಲ್ಲ, ಹೌದು ಅದು ಮುಳುವಾಗಿರ್ಬಹುದು. ಅಂದ್ರೆ ನಾನು ಹೇಳಿದ್ದನ್ನ ಕರೆಕ್ಟ್ ಆಗಿ ಅರ್ಥೈಸ್ಕೊಳ್ದೆ ಮುಳುವಾಗಿದೆ ಅಂತ ನನ್ಗನ್ಸುತ್ತೆ. ನಾನು ಅದನ್ನ ಹೇಳಿದ ರೀತಿನೇ ಬೇರೆ, ಬಟ್ ಅದನ್ನ ತಗೊಂಡಿರೋ ರೀತಿ, ಹೊರಗಡೆ ಅದು ಆಗಿರೋ ರೀತಿನೇ ಬೇರೆ ಅಂತ ಅನ್ಸುತ್ತೆ. ನಾನು ಕಲರ್ಸ್ ಅಲ್ಲೇ 3 ವರ್ಷದಿಂದ ಕೆಲಸ ಮಾಡಿದೀನಿ. ಬ್ಯಾಕ್ ಟು ಬ್ಯಾಕ್ ನನಗೆ ಪ್ರೋಗ್ರಾಮ್ಗಳನ್ನ ಕೊಟ್ಟಿದ್ದಾರೆ. ಇವತ್ತು ಜಾಹ್ನವಿ ಅಂತ ಗುರುಸ್ತಾ ಇರೋದು ಕಲರ್ಸ್ ಇಂದಾನೆ. ಸೊ ಅಂತ ಇದ್ದಿದ್ದವಳು ನಾನು ತಿಂದ ಮನೆಗೆ ಕನ್ನ ಹಾಕೊಳ್ಳೋಂಥವಳು ಅಲ್ಲ. ಮತ್ತೆ ನಾನು ಅಷ್ಟು ದಡ್ಡಿನೂ ಅಲ್ಲ. ನನಗೆ ಗೊತ್ತು ಕ್ಯಾಮ್ರಾದ ಅರಿವಿದೆ. ಅಲ್ಲಿ ಅಭಿನ ನಾವು ನಾಮಿನೇಟ್ ಮಾಡೋಣ ಅಂತ ನಾನ್ ಸ್ಟ್ರಾಂಗ್ ಆಗಿ ನಿಂತಿರ್ತೀನಿ. ಅವರೆಲ್ಲ ಸ್ಪಂದನ ಮಾಡೋಣ ಅಂತಿರ್ತಾರೆ. ಸೊ ಅಭಿ ಕಂಪೇರ್ ಮಾಡಿದ್ರೆ ಸ್ಪಂದನ ಸ್ವಲ್ಪ ಬೆಟರ್ ಇದ್ದಾಳೆ. ಯಾಕೆ ಅಂದ್ರೆ ಕಲರ್ಸ್ ಅಲ್ಲೇ ಅಂದಿದ್ದು ಅದು ತಪ್ಪಾಗಿದೆ. ಕಲರ್ಸ್ ಅಂತ ಅಲ್ಲ, ಯಾವುದೇ ಒಂದು ಪಕ್ಕದ ಚಾನೆಲ್ ಅಲ್ಲಿ ಒಂದು ಹೀರೋನೋ ಹೀರೋಯಿನ್, ಅದು ಸ್ಪಂದನನೇ ಅಲ್ಲ, ಧನುಷ್ ತಗೊಳ್ಳಿ, ಹಿಂದೆ ಗೌತಮಿ, ಮೋಕ್ಷಿತ, ಯಾರನ್ನೇ ತಗೊಳ್ಳಿ, ಒಂದ್ ಸೀರಿಯಲ್ 5 ವರ್ಷ 4 ವರ್ಷ ಎಲ್ಲ ಮಾಡಿದಾಗ ಅವ್ರು ಚೆನ್ನಾಗಿ ಆಡದೇ ಇರ್ಲಿ, ಅವ್ರಿಗೊಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರುತ್ತೆ. ಅವ್ರು ವೋಟ್ಗಳು ಹಾಕ್ತಾ ಇರ್ತಾರೆ, ಅವ್ರಿಗೋಸ್ಕರ ನೋಡೋರು ಕೂಡ ಇರ್ತಾರೆ. ಇವತ್ತಲ್ಲ ನಾಳೆ ಚೆನ್ನಾಗಿ ಆಡ್ಬೋದು, ಇಲ್ಲ ನಾಳೆ ಚೆನ್ನಾಗಿ ಆಡ್ಬೋದು ಅಂತ ನೋಡ್ಕೊಂಡು ಇರ್ತಾರೆ. ಸೊ ಅದು ವೋಟು ವ್ಯೂವರ್ಸ್ ಅದು ನಂಬರ್ಸ್ ಹಾಕಿ ಕನ್ವರ್ಟ್ ಆಗುತ್ತೆ. ಸೊ ಅವಾಗ ಚಾನಲ್ ಏನ್ ಮಾಡುತ್ತೆ, ಇವ್ರಿಗೆ ಸ್ವಲ್ಪ ವ್ಯೂವರ್ಶಿಪ್ ಇದೆ ಅಂದಾಗ ಅವ್ರನ್ನ ಕಳ್ಕೊಳಕ್ ಇಷ್ಟಪಡಲ್ಲ, ಅವ್ರನ್ನ ಸ್ವಲ್ಪ ಎತ್ತುತ್ತಾರೆ, ಪುಷ್ ಮಾಡ್ತಾರೆ, ನೆಕ್ಸ್ಟ್ ಚೆನ್ನಾಗಿ ಆಡ್ಬೋದೇನೋ ಅಂತ ಹೇಳಿ. ಅಂದ್ರೆ ಒಂದು ಪಾಪ್ಯುಲಾರಿಟಿ ಇದ್ರಲ್ಲಿ ತಗೊಂಡಾಗ ಇವ್ರಿಗೆ ಸ್ವಲ್ಪ ಪಾಪ್ಯುಲಾರಿಟಿ ಕಮ್ಮಿ ಇದೆ, ಇವ್ರು ಚೆನ್ನಾಗಿ ಆಡ್ತಿಲ್ಲ ಅಂದ್ರೆ ಪಾಪ್ಯುಲಾರಿಟಿ ಜಾಸ್ತಿ ಇದೆ, ಜನ ಇವ್ರಿಗೋಸ್ಕರ ನೋಡ್ತಾರೆ, ಇವತ್ತಲ್ಲ ನಾಳೆ ಇವ್ರ ಆಟ ಅರ್ಥ ಮಾಡ್ಕೊಂಡು ಆಡ್ಬೋದು ಅಂತ ಕಲರ್ಸ್ ಒಂದು ಚಾನ್ಸ್ ಕೊಡುತ್ತೆ, ಚಾನಲ್ ಒಂದು ಚಾನ್ಸ್ ಕೊಟ್ಟು ಪುಷ್ ಮಾಡ್ತಾರೆ ಅಂತ ಹೇಳಿದೆ. ಅದು ನನ್ನ ವಿಶ್ಲೇಷಣೆ. ಯಾಕಂದ್ರೆ ನಾನು ಚಾನಲ್ ಅಲ್ಲಿ ಇದ್ದೀನಿ, ಯಾರು ಒಬ್ರು ರೀಚ್ ಆಗ್ತಾ ಇದಾರೆ ಅಂತಂದ್ರೆ ಇವ್ರನ್ನ ತುಂಬಾ ಹೈಪ್ ಮಾಡ್ತಾರೆ. ನ್ಯೂಸ್ ಚಾನೆಲ್ ಅಲ್ಲಿ ಇರ್ಬೋದು, ಬೇರೆ ಕಡೆ ಇರ್ಬೋದು, ಅಲ್ಲಿ ನೋಡೋದೇ ಬೇರೆ, ಇಲ್ಲಿ ನೋಡೋದೇ ಬೇರೆ. ಸೊ ನಾನು ಅದನ್ನ ಅರ್ಥ ಮಾಡ್ಕೊಂಡಿದ್ದೆ, ಯಾರಾದ್ರೂ ಜನಕ್ಕೆ ಇಷ್ಟ ಆಗ್ತಾ ಇದ್ರೆ ಅವ್ರನ್ನ ಮೆರೆಸ್ಬಿಡ್ತಾರೆ. ಇಲ್ಲ ಶೋನು ಹಿಟ್ ಆಗ್ಬೇಕು, ಅವರಿಗೂ ಒಳ್ಳೆ ರೀಚ್ ಸಿಗುತ್ತೆ. ಅದು 2 ತರ ಆಗುತ್ತೆ ಇಲ್ಲಿ. ಅದನ್ನ ನಾನು ವಿಶ್ಲೇಷಣೆ ಮಾಡಿದ್ದು. ಅದನ್ನ ತಪ್ಪಾಗಿ ನಾನು ಪೂರ್ತಿ, ಈಗ ಮಾಳುನೇ ತಗೊಳ್ಳಿ, ಸ್ಪಂದನನ ಬಿಡಿ, ಮಾಳು ಯಾಕಿದ್ದಾರೆ ಇಷ್ಟು ದಿವಸ? ಮಾಳು ಮಾತಾಡಲ್ಲ, ಮಾಳು ಇಡೀ ಕರ್ನಾಟಕ ಗೊತ್ತು. ಯಾಕಿದ್ದಾರೆ ಹಾಗಾದ್ರೆ ಮಾಳು? ವೋಟ್ ಬ್ಯಾಂಕ್. ಅವರು ಉತ್ತರ ಕರ್ನಾಟಕದವರು ಮಾಳು, ಆಯ್ತಾ? ಅವ್ರಿಗೆ ಜನ ಗೊತ್ತಲ್ಲ, ಅಲ್ಲಿ ಜೀವನ ಕೊಡಕ್ ರೆಡಿ ಇರ್ತಾರೆ. ಅವರ ಒಂದು ಟ್ಯಾಲೆಂಟು, ಹಾಡು, ಅದೆಲ್ಲ ಅವ್ರ ಮುಗ್ಧತೆ, ಮತ್ತೆ ಅವ್ರ ಪ್ರಾಮಾಣಿಕತೆ, ಒಳ್ಳೆ ಮನುಷ್ಯ ಅನ್ನೋದೇ ಸಾಕು. ನೀನೇನು ಆಟ ಆಡ್ಬೇಡ, ಏನು ಮಾತಾಡ್ಬೇಡಪ್ಪ, ನೀನ್ ಒಳ್ಳೆ ಮನುಷ್ಯ ಅಂತ ಹೇಳಿ ಜನ ವೋಟ್ ಆಗ್ತಾ ಇರ್ತಾರೆ. ಮತ್ತೆ ಅವ್ರಿಗೊಂದು ಸ್ಟ್ರಾಂಗ್ ವೋಟ್ ಬ್ಯಾಂಕ್ ಇದೆ. ಆ ಒಂದು ವ್ಯೂವರ್ಶಿಪ್ ಅನ್ನು ಕಳ್ಕೊಳಕ್ ಇಷ್ಟಪಡಲ್ಲ. ಸೊ ಹಂಗಾಗಿ ಮಾಡಿದ್ದಾರೆ ಅನ್ನೋದು ನನ್ನ ವಿಶ್ಲೇಷಣೆ. ಈಗಲೂ ಕೂಡ ಅದೇ ಸರಿ ಅಂತಲ್ಲ. ನಾನು ಒಂದು ರಿಯಾಲಿಟಿ ಶೋ ಮಾಡಿನೋ, ಅಥವಾ ಒಬ್ಬ ವ್ಯೂವರ್ ಆಗಿನೋ, ಒಬ್ಬ ಆಂಕರ್ ಆಗಿನೋ, ಜರ್ನಲಿಸ್ಟ್ ಆಗಿನೋ, ನಾವು ತುಂಬಾ ಆಂಗಲ್ ಅಲ್ಲಿ ನೋಡ್ತಾ ಇರ್ತೀವಿ. ಸೊ ಅದನ್ನ ನಾನು ಹೇಳಿದ್ದು. ಅದು ಬೇರೆ ಬೇರೆ ತರ ವಾಹಿನಿ ಬಗ್ಗೆ ಮಾತಾಡಿದ್ರು, ತಿಂದು ಮನೆಗೆ ಅವರು ಇದ್ ಮಾಡಿದ್ರು, ಆತರ ಎಲ್ಲ ಬರ್ತಾ ಇದೆ. ಬಟ್ ನಾನು ಇದನ್ನ ಕ್ಲಾರಿಟಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನೀವು ಕೇಳ್ಕೊಂಡು ಬಂದಿದ್ರಿ ಅಂತ ಹೇಳಿ ಸುದೀಪ್ ಸರ್ ಹೇಳ್ಬಿಟ್ರು, ಅದು ನಿಮ್ಗೆ ಹರ್ಟ್ ಆಯ್ತಾ? ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಓಕೆ, ಅವಕಾಶ ನಾವು ಕೇಳ್ತೀವಿ, ಅವಕಾಶ ಕೇಳ್ತಿದೀವಿ ಹೊರತು ದುಡ್ಡೇನ್ ಕೇಳಿದ್ವಲ್ಲ. ಕೊಡಿ ದುಡ್ಡು ಅಂತ ಕೇಳಿದ್ರೆ ಅವ್ರೇನ್ ಕೊಡ್ತಾರಾ? ಸೊ ಅದ್ರಲ್ಲಿ ನನ್ಗೇನ್ ತಪ್ಪು ಅಂತ ಅನ್ಸಲ್ಲ. ನಾನು ಸೀಸನ್ 11 ಅಲ್ಲಿ ಇಲ್ಲಿ ತುಂಬಾ ಚರ್ಚೆ ಆಗಿತ್ತು, ನಾನು ಕಳಿಸ್ಬಿಡ್ಬೇಕು ಅದೇ ಬಿಗ್ ಬಾಸ್ಗೆ. ಸೊ ಅವಾಗ ನಾನು ಸವಿರುಚಿ ಮಾಡ್ತಾ ಇದ್ದೆ. ಸೊ ಇವಾಗ ನಾನು ಖಾಲಿ ಇದ್ದೆ, ಹೌದು ಸರ್ ನಾನು ಖಾಲಿ ಇದ್ದೀನಲ್ವಾ, ನನಗೆ ಬಿಗ್ ಬಾಸ್ಗೆ ಕಳ್ಸಿ ಅಂತ ನಾನು ಕೇಳಿದ್ದೀನಿ. ಅದ್ರಲ್ಲಿ ಏನ್ ತಪ್ಪಿದೆ? ಅವ್ರಿಗೆ ಓಕೆ, ಇವರು ಸೂಕ್ತ ಅನ್ಸಿದ್ರೆ ತಗೋತಾರೆ, ಇಲ್ಲ ಅಂದ್ರೆ ನಾನು ಬೇರೆ ಕಡೆ ಹೋಗ್ತೀನಿ. ಯಾರು ನಾನು ತಗೊಂಡಿಲ್ಲ, ನಾನೇನು ಜಗಳ ಮಾಡಕ್ಕಾಗತ್ತಾ? ನಾನು ಈಗ್ಲೂ ಅಷ್ಟೇ, ನಾಳೆಯಿಂದ ನಾನು ಅದೇ ಮಾಡ್ತೀನಿ. ನನಗೇನ್ ಬೇಕು, ಈಗ ಮಗು ಹತ್ರನೇ ಹಾಲು ಕುಡ್ಸೋದು ಗೊತ್ತು ನಿಮಗೆ. ಸೊ ನನಗೆ ಏನೇನು, ಈಗ ನಾನು ಒಂದು ಆಡ್ ಶೂಟ್ ಇರ್ಬೋದು, ಪ್ರತಿಯೊಬ್ಬರಿಗೂ ಮೆಸೇಜ್ ಹಾಕ್ತೀನಿ, ನಮ್ದು ಪ್ರೊಡಕ್ಷನ್ ಹೌಸ್ ಇದೆ, ನಮ್ಗೆ ಇದು ಆಡ್ ಕೊಡಿ. ಕೆಲಸ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಅಲ್ವಾ? ಅದಾದ್ಮೇಲೆ ಆಂಕರಿಂಗ್ ವರ್ಷ ಕೆಲವರು ನಾನು ಆಕ್ಟಿಂಗ್ ಅಲ್ಲಿ ಇದೀನಿ, ಆಂಕರಿಂಗ್ ಮಾಡಲ್ಲ ಅನ್ಕೊಂಡಿರ್ತಾರೆ. ನಾನು ಇವೆಂಟ್ ಆಂಕರಿಂಗ್ ಎಲ್ಲ ಮಾಡ್ತೀನಿ ಅಂತ ಅವ್ರಿಗೂ ಕೆಲಸ ಕೇಳ್ತೀನಿ. ನಾನು ಕೇಳಿದೀನಿ, ಅದ್ರಲ್ಲಿ ಯಾವ ತಪ್ಪು ಇಲ್ಲ, ನಾನು ಧೈರ್ಯವಾಗಿ ಹೇಳ್ತೀನಿ, ಅದ್ರಲ್ಲಿ ಏನಿದೆ. ಲಾಸ್ಟ್ಲಿ ಏನ್ ಹೇಳ್ತೀರಾ? ಜಾನ್ವಿಗೆ ಅಂತಾನೆ ಸಪರೇಟ್ ಫ್ಯಾನ್ ಫಾಲೋವರ್ಸ್ ಉಟ್ಕೊಂಡಿದ್ದಾರೆ ಇವಾಗ ಬಿಗ್ ಬಾಸ್ ಅವ್ರಿಗೆ ಬಂದ್ಮೇಲೆ. ಇಲ್ಲ, ಅದ್ರ ಬಗ್ಗೆ ನಂಗೆ ತುಂಬಾ ಖುಷಿ. ಯಾಕಂದ್ರೆ ನನಗೆ
ದುಡ್ಡಿಗಿಂತ ಈ ಜನಮನ್ನಣೆ ಅದೆಲ್ಲ ನಾನು ತುಂಬಾ ಎಂಜಾಯ್ ಮಾಡ್ತೀನಿ. ನಾನು ಮುಂಚಿಂದ ನಾನು ಹೇಳಿದ್ದೀನಿ, ನಾನು ಚಾನೆಲ್ ಬಿಟ್ಟು ಇಲ್ಲಿ ಬಂದಿದ್ದೆ ಅದಕ್ಕೋಸ್ಕರ. ಯಾಕಂದ್ರೆ ನಾನು 12-13 ವರ್ಷ ಅಷ್ಟು ನೈಟ್ ಶಿಫ್ಟ್ಸ್ ವರ್ಕ್ ಎಲ್ಲ ಮಾಡಿದ್ರು ನ್ಯೂಸ್ ಚಾನೆಲ್ಗಳಲ್ಲಿ ಜಾನ್ವಿ ಆನರ್ ಚೆನ್ನಾಗಿ ಕಾಣಿಸ್ತಾರೆ, ವಾಯ್ಸ್ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ ಅದು. ಬಟ್ ಜನಸಾಮಾನ್ಯರು ನಮ್ಮನ್ನ ಅಷ್ಟು ಗುರ್ತು ಹಿಡಿತಾ ಇರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ, ರಿಯಾಲಿಟಿ ಶೋಗೆ ಬಂದ್ಮೇಲೆ ನಾನು ತಪ್ಪ ಡ್ಯಾನ್ಸ್ ಮಾಡಿದ್ರೆ ಅದನ್ನೇ ಖುಷಿ ಪಡೋರು, ಅದನ್ನೇ ಇಷ್ಟಪಡೋರು. ಸೊ ಹಂಗಾಗಿ ಒಂದಷ್ಟು ಜನ ನನಗೆ ಅಂತ ನೋಡ್ತಾರೆ ಅಂತ ಅಂದಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಫ್ಯಾನ್ಸ್ ಅನ್ನೋದು ನಿಜವಾಗ್ಲೂ ದೊಡ್ಡ ವರ್ಡ್. ಅದು ನನ್ನ ಫ್ಯಾನ್ಸ್ ಅನ್ನಲ್ಲ, ನನ್ನನ್ನು ಪ್ರೀತಿಸೋರು ಒಂದಷ್ಟು ಜನ ಇದ್ದಾರೆ ಅಂದ್ರೆ ನನ್ಗೆ ಅದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಹೊರಗಡೆ ಬಂದ್ಮೇಲೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಇಷ್ಟಿಷ್ಟುದ್ದ ಮೆಸೇಜ್, ಪ್ರತಿಯೊಬ್ರು ನೋಡಿ ಅವರ ಅಬ್ಸರ್ವೇಷನ್ಗೆ ನನಗೆ ಖುಷಿ ಆಗ್ತಾ ಇದೆ. ಸೊ ಎಷ್ಟು ದಿನ ಬಿಗ್ ಬಾಸ್ ಮನೇಲಿ ಇರ್ತೀವಿ ಅನ್ನೋದಕ್ಕಿಂತ ಹೇಗಿದ್ವಿ, ಬಂದಾಗ ಜನರ ಪ್ರೀತಿ ಗಳಿಸಿದೀವ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಕಪ್ಪು ಗೆಲ್ಲೋದಲ್ಲ, ಎಷ್ಟು ದಿನ ನಾವು ಒಳಗಡೆ ಇಷ್ಟು ದಿನ ಇದ್ದೆ, ಇಷ್ಟು ವಾರ ಇದ್ದೆ, ಈ ವಾರ ಇದ್ಬಿಟ್ರೆ ಸಾಕು, ಹಂಗ ಸೇಫ್ಟಿ ಮಾಡ್ಕೊಂಡು ನನಗೆ ಇದ್ದಿದ್ರು ನನ್ಗೇನು ಖುಷಿ ಆಗ್ತಿರ್ಲಿಲ್ಲ. ಚೆನ್ನಾಗಿ ಆಟ ಆಡಿದೀರಾ, ನೀವು ಬಂದಿದ್ದು ಶಾಕ್ ಅಂತ ಪ್ರತಿಯೊಬ್ರು ಹೇಳ್ತಾರಲ್ಲ, ನನ್ಗೆ ಅದೇ ಖುಷಿ ಇದೆ. ಥ್ಯಾಂಕ್ ಯು ಜಾನ್ವಿ. ಥ್ಯಾಂಕ್ ಯು ಭಾರತಿ, ಥ್ಯಾಂಕ್ಸ್ ಅ ಲಾಟ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.